ನಮಸ್ಕಾರ ಸಹೋದರ ಸಹೋದರಿಯರೇ. ಬಸವಣ್ಣನವರ ಈ ವಚನದ ಅರ್ಥವೇನೆಂದರೆ, ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಎಷ್ಟು ಚಿಕ್ಕವನಾಗಿದ್ದಾನೆ, ಎಷ್ಟು ಚಿಕ್ಕದೆ ಅನ್ನೋದು ಮುಖ್ಯವಲ್ಲ. ಆ ವ್ಯಕ್ತಿ ಅಥವಾ ಆ ವಸ್ತುವಿಂದ ಸಮಾಜಕ್ಕೆ ಯಾವ ರೀತಿ ಒಳ್ಳೆಯದಾಗುತ್ತದೆ ಅನ್ನುವುದು ಈ ವಚನದ ಮೂಲ ಆಶಯ. ಕರಿಗನ ಅಂಕುಶ ಕಿರಿದೆನ್ನಬಹುದೇ ಭಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಭಾರದಯ್ಯ, ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ, ಮರಹು ಘನ ನಿಮ್ಮ ನೆನೆಯೋ ಮನ ಕಿರಿದೆನ್ನಬಹುದೇ ಭಾರದಯ್ಯ ಕೂಡಲ ಸಂಗಮ ದೇವ. ಈ ವಚನದ ಅರ್ಥವೇನೆಂದರೆ, ಅಂಕುಶವು ಸಣ್ಣದಿದ್ದರೂ ಆನೆಯನ್ನು ಅಂಕಿತದಲ್ಲಿಡುತ್ತದೆ. ವಜ್ರಾಯುಧವು ಸಣ್ಣದಿದ್ದರೂ ಪರ್ವತವನ್ನು ಸೀಳುತ್ತದೆ. ದೀಪವು ಎಷ್ಟೇ ಸಣ್ಣದಾಗಿದ್ದರೂ ಕಗ್ಗತ್ತಲೆಯನ್ನು ಓಡಿಸುತ್ತದೆ. ನಿಮ್ಮ ಚಿಂತನೆಯಲ್ಲಿ ಮಗ್ನನಾದ ಮನಸ್ಸು ಸಣ್ಣದಿದ್ದರೂ ನಿಮ್ಮ ಮರವಿನಿಂದ ಉಂಟಾದ ಮಹಾ ಮಾಯೆಯನ್ನು ಪಡೆದೊರಡಿಸುತ್ತದೆ ಕೂಡಲ ಸಂಗಮ ದೇವ. ನಮಸ್ಕಾರ.